ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೇರ್ ಕಟ್ ಮತ್ತು ಹೇರ್ ಕಲರ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಹೇರ್ ಕಟ್ ತುಂಬ ಸಲ ಮಾಡಿಸಿದ್ದೀನಿ ಗೈಸ್, ಆದರೆ ಹೇರ್ ಕಲರ್ ಒಂದು ಸಲನೂ ಮಾಡಿಸಿಲ್ಲ. ಸೊ ನನಗೆ ತುಂಬ ದಿನದಿಂದ ಆಸೆ ಇತ್ತು ಹೇರ್ ಕಲರ್ ಮಾಡಿಸ್ಬೇಕಂತ. ಸೊ ಫೈನಲಿ ಇವತ್ತು ಮಾಡಿಸ್ತಾ ಇದ್ದೀನಿ ಹೇರ್ ಕಲರ್ನ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಬೆಳಗ್ಗೆ ಆಗಿದೆ, 7:30 ಆಗಿದೆ. ಇವಾಗ ಸಿಂಪಲಾಗೆ ನಾನು ಮನೇಲೇ ವರ್ಕೌಟ್ ಮಾಡ್ತೀನಿ, ಜಿಮ್ಮೆಲ್ಲ ಹೋಗಲ್ಲ. ಸೊ ವರ್ಕೌಟ್ ಮಾಡಿ ತಿಂಡಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ವರ್ಕೌಟ್ ಆದಮೇಲೆ ಸಿಗ್ತೀನಿ ಗಾಯ್ಸ್, ಬೈ. ಗೈಸ್, ನನ್ನ ಹೇರ್ ಎಷ್ಟು ಸಿಲ್ಕಿ ಇದೆ ಅಂದರೆ ಹೈನೀರ್ ಮಾಡಿದ್ರೆ ಇಲ್ಲಿದೆ ಬ್ಯಾಂಡ್, ಇಲ್ಲಿಗೆ ಬಂದಿದೆ. ಏನು ಮಾಡೋಣ ಗೈಸ್ ಫೈನಲ್ ಆಗಿ ನಾನು ಸ್ಕಿಪ್ಪಿಂಗ್ ಮಾಡಿ ನನ್ನ ವರ್ಕೌಟ್ನ ಎಂಡ್ ಮಾಡ್ತಾಯಿದ್ದೀನಿ. ಮಾಡೋಣ ಬನ್ನಿ. ಸೊ ಗೈಸ್ ಫೈನಲಿ ವರ್ಕೌಟ್ ಮುಗೀತು ಇವಾಗ. ಆ್ಯಂಡ್ ನೀರು ಕುಡಿತಾ ಇದ್ದೀನಿ ಈಗ. ಎವ್ರಿ ಒನ್ ಪ್ಲೀಸ್ ಸ್ಟೇ ಹೈಡ್ರೇಟೆಡ್ ಗೈಸ್, ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಇನ್ನೊಂದೇನು ಹೇಳಬೇಕಿತ್ತು ಅಂದರೆ, ನಾನು ಆಲ್ಮೋಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯಿತು ಗೈಸ್. ಇವಾಗ ಮುಂಚೆನೂ ಮಾಡ್ತಾಯಿದ್ದೆ, ಆದರೆ ಕನ್ಸಿಸ್ಟೆಂಟಾಗಿ ಇರಲಿಲ್ಲ ನಾನು. ಇವಾಗ ಫುಲ್ ಕನ್ಸಿಸ್ಟೆಂಟಾಗಿ ಇರಲೇಬೇಕು ಅಂದ್ಬಿಟ್ಟು 2 ಮಂತ್ಸಿಂದ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಂಗೆ ಮನೇಲಿ ಮಾಡಿದ್ರು ವರ್ಕೌಟು ನಂಗೆ ರಿಸಲ್ಟ್ಸ್ ಸಿಗ್ತಾಯಿದೆ ಗೈಸ್. ಸೊ ಇವಾಗ ಹಳೆ ಬಟ್ಟೆ ಎಲ್ಲ ಟೈಟ್ ಆಗ್ತಿತ್ತು, ಅದೆಲ್ಲ ಆಮೇಲೆ ಹಾಕೊಳ್ಳೋಣ, ಸಣ್ಣ ಆದಮೇಲೆ ಹಾಕೋಣ ಅಂತೆಲ್ಲ ಎತ್ತಿಟ್ಟಿದ್ದು ಅದು ಎಲ್ಲ ಲೂಸ್ ಆಗಿಬಿಟ್ಟಿದೆ ಗೈಸ್. ಅಷ್ಟು ಸಣ್ಣ ಆಗಿಬಿಟ್ಟಿದ್ದೀನಿ ಇವಾಗ. ಸೊ ಯಾ ಗೈಸ್, ನೀವು ಮಾಡಿ ವರ್ಕೌಟ್. ತಿಂಡಿ ತಿನ್ಕೊಂಡು ಹೊರಡೋದು ಇವಾಗ ಹೇರ್ ಕಟ್ಟಿಗೆ. ಗೈಸ್ ಇವಾಗ ತಿಂಡಿ ತಿನ್ನೋಕ್ಕೆ ಬಂದೆ ಕೆಳಗಡೆ. ಇವತ್ತು ತಿಂಡಿ ಉಪ್ಪಿಟ್ಟು ಮಾಡಿದ್ದಾರೆ, ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ದಾರೆ. ಓಕೆ ಗೈಸ್, ತಿಂಡಿ ಆದಮೇಲೆ ಸಿಗ್ತೀನಿ. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮಮ್ಮ ಡ್ರಾಪ್ ಮಾಡ್ತಾ ಇದ್ದಾರೆ, ನಮ್ಮಮ್ಮನೂ ಬರ್ತಾ ಇದ್ದಾರೆ ಇವತ್ತು. ಹೋಗೋಣ ಬನ್ನಿ.
ಜಸ್ಟ್ ಇವಾಗ ಬಂದ್ವಿ ಗೈಸ್, ಸ್ಪಿನ್ ಸಲೂನಿಗೆ ಬಂದಿದ್ದೀವಿ ಈಗ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ನೋಡಿ ಹೆಂಗಿದೆ, ಸಖತ್ತಾಗಿದೆ ಸ್ಪಿನ್ ಸಲೂನ್. ಇಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ, ಸಖತ್ತಾಗಿ ಹಾಕಿದ್ದಾರೆ. ಗೈಸ್, ನಾನು ಲೈಫಲ್ಲೇ ಫಸ್ಟ್ ಟೈಮ್ ಸಲೂನಿಗೆ ಬಂದಿರೋದು. ಅದು ಹೇರ್ ವಾಶ್ ಎಲ್ಲ ಮಾಡಿಸ್ತಾ ಇರೋದು ಸಲೂನಲ್ಲಿ ಫಸ್ಟ್ ಟೈಮ್ ಗೈಸ್. ಲೈಫಲ್ಲೇ ಮಾಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ನಾನು. ಅವ್ರು ಸಖತ್ತಾಗಿ ಮಸಾಜ್ ಮಾಡ್ತಾಯಿದ್ರು, ನಂಗೆ ಒಳ್ಳೆ ನಿದ್ದೆ ಬರ್ತಾಯಿತ್ತು ಗೈಸ್, ಬಿಟ್ಟರೆ ಮಲ್ಕೊಬಿಡ್ತಿದ್ದೆ ಅಲ್ಲೇ ನಾನು. ಗೈಸ್, ಯಾವ ಥರ ಹೇರ್ ಕಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನನಗೆ ಆ್ಯಕ್ಚುಲಿ ಲೇಯರ್ ಕಟ್ ಬೇಕಿತ್ತು. ಆದರೆ ಅವರು ನಿಮ್ಮ ಮುಖ ನೋಡ್ಕೊಂಡು ಮಾಡ್ತೀವಿ ನಾವು, ಯಾವ ಥರ ಹೇರ್ ಕಟ್ ಸೂಟ್ ಆಗುತ್ತೆ ಅಂದರು. ಇದು ಯಾವ ಥರ ಹೇರ್ ಕಟ್ ಅಂತ ದೇವರಾಣೆ ಗೊತ್ತಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ಇದು ಯಾವ ಥರ ಹೇರ್ ಕಟ್ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್, ಇವಾಗ ಮನೆಗೆ ಬಂದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೇರ್ ಕಲರ್ ಮಾಡ್ಸೋಕ್ಕಾಗಿಲ್ಲ, ಬರೀ ಹೇರ್ ಕಟ್ ಮಾಡ್ಸೋಕ್ಕಾಯಿತು. ಬಿಕಾಸ್ ಅವ್ರ ಲೈಕ್ ನನಗೆ ಬೇಕಾಗಿರೋ ಕಲರ್ ಇರಲಿಲ್ಲ ಅಲ್ಲಿ, ಆ್ಯಂಡ್ ತುಂಬ ಟೈಮ್ ಬೇರೆ ತೊಗೊತಾರೆ ಅಂದರು. ಸೊ ಅದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ಗೈಸ್, ಬೇರೆ ಕೆಲಸ ಇದೆ ಇವತ್ತು. ಸೊ ಅದಕ್ಕೋಸ್ಕರ ಬರೀ ಹೇರ್ ಕಟ್ ಮಾಡಿಸಿದ್ದೀನಿ. ಹೇರ್ ಕಟ್ ನೋಡಿ, ಹೇರ್ ಕಟ್ ಮಾಡಿಸಿದ್ದೀನಿ. ಹೇರ್ ಕಟ್ ಮಾಡಿಸಿ ಇವಾಗ ಮನೆಗೆ ಬಂದೆ ಗೈಸ್, ಅಷ್ಟೇ. ಕಮೆಂಟ್ ಮಾಡಿ ಗೈಸ್, ಚೆನ್ನಾಗಿದೆಯಾ ಹೇರ್ ಕಟ್ ಅಂತ. ಅಷ್ಟೇ ಗೈಸ್. ಸೊ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.